ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಒಂದು ಘಟನೆ ನಡೀತು ಹಿಂದೆ. ಇಬ್ಬರು ಹುಡುಗರು, ತಾಯಿ ತಂದೆ, ಎರಡೂ ಹುಡುಗರು ಬಹಳ ಒಳ್ಳೆ ಹುಡುಗರು. ಅವರು ಒಕ್ಕಲತನದ ಮನೆತನ. ಆ ಭಾಗದ ರಾಜನಿಗೆ ಮಕ್ಕಳಿರಲಿಲ್ಲ. ಅದಕ್ಕೆ ಒಳ್ಳೆ ರಾಜ ಮನೆತನಕ್ಕೆ ಯೋಗ್ಯ ಆಗುವಂಥ ಒಬ್ಬ ಹುಡುಗನ್ನ ಹುಡುಕಾಡ್ತಾ ಇದ್ರು. ಒಂದು ಸಲ ಅಕಸ್ಮಾತ್ ಈ ಇಬ್ಬರು ಹುಡುಗರನ್ನ ನೋಡಿದ ಮಹಾರಾಜ್. ಅದರಲ್ಲಿ ಒಬ್ಬ ಹುಡುಗ ಅವನಿಗೆ ಹಿಡಿಸದ. ಎಷ್ಟು ಸುಂದರ ಇದ್ದ, ಸಶಕ್ತ, ಬುದ್ಧಿವಂತ. ಮಹಾರಾಜನಿಗೆ ಸಂತೋಷ ಆಯಿತು. ಆ ಬಳಿಕ ಆತನನ್ನು ದತ್ತು ತೆಗೆದುಕೊಂಡ. ಇನ್ನವ ರಾಜನಾಗೋದು. ಇನ್ನೊಬ್ಬ ಹುಡುಗ ಒಕ್ಕಲಿಗ, ಇವ ರಾಜ. ಕೆಲ ವರ್ಷಗಳ ನಂತರ ಈತ ಅಲ್ಲೇ ರಾಜನಲ್ಲಿ ಹೋಗಿ ಅರಮನೆಯಲ್ಲಿ ವಾಸ ಮಾಡ್ತಿದ್ದ ಹುಡುಗ ಕೆಲ ವರ್ಷಗಳ ನಂತರ ಮಹಾರಾಜ ಪಟ್ಟಕ್ಕೇರಿದ. ಮಹಾರಾಜನಿಗೆ ಭಾರೀ ಸಂತೋಷ. ಒಬ್ಬ ಮಗ, ಬೆಳೆಸಿದ ಮಗ, ಎಂಥ ಒಳ್ಳೆಯ ಹುಡುಗ, ಆತ ರಾಜನಾಗಿರೋದು ಇಂದ ಅವನಿಗೆ ಬಹಳ ಆನಂದ ಆಗಿತ್ತು. ಆ ಬಳಿಕ ರಾಜನಾದ. ಒಂದು ದಿವಸ ರಾಜ ಬಿಹಾರಕ್ಕೆ ಹೊಂಟ. ಈ ಹುಡುಗ ರಾಜ ವಿಹಾರಕ್ಕೆ ಹೊಂಟಿದ್ದ. ಹೋಗ್ತಾ ದಾರಿಯೊಳಗೆ ಒಂದು ದೊಡ್ಡ ಹೊಲದಲ್ಲಿ ಗಿಡಗಂಟಿಗಳು, ಹಣ್ಣಿನ ತೋಟ ಅದು. ಆವಾಗ ಮಹಾರಾಜ ಹಣ್ಣುಗಳನ್ನು ನೋಡ್ದ. ಅವನಿಗೆ ನೆನಪಾತು, ಇದು ನಮ್ಮದ ಹೊಲ ಅಂತ ಮೊದಲ. ಆವಾಗ ಅಣ್ಣ ಇದ್ದಲ್ಲ, ಅಣ್ಣ ಒಕ್ಕಲಿಗನಾಗಿದ್ದ, ಅವನೇ ಅಲ್ಲಿದ್ದ. ಅಲ್ಲಿವರೆಗೆ ಅಣ್ಣನಿಗೆ ಭೇಟಿನೇ ಆಗಿರಲಿಲ್ಲ ಮಹಾರಾಜ್. ಇವನು ಅಣ್ಣನ ತಮ್ಮನ ಹತ್ತಿರ ಹೋಗಲೇ ಇಲ್ಲ. ಯಾಕೆ? ಮಸ್ತಾಗಿದ್ದ. ನಾನು ಒಕ್ಕಲಿಗ ಹೇಳಿ. ಆ ಬಳಿಕ ಅಣ್ಣ ತಮ್ಮ ಇಳಿದ. ರಾಜನ ಡ್ರೆಸ್ಸು, ರಾಜ ವೈಭವ. ಅಲ್ಲಿ ತೋಟದಲ್ಲಿ ಬಂದ. ಅಣ್ಣ ಇದ್ದಲ್ಲ, ಅವನು ಸ್ವಾಗತಿಸಿದ. ಹಣ್ಣುಗಳನ್ನು ಕೊಟ್ಟ ತಿನ್ನಕ್ಕೆ. ಆವಾಗ ಮಹಾರಾಜ ಹೇಳಿದ, ಏನು ಹೇಗದ ನಿನ್ನ ಜೀವನ? ನನ್ನ ಹತ್ತಿರ ಬಂದೇ ಇಲ್ಲಲ್ಲ ಅಂದ. ಇವ ಸಣ್ಣ ಹುಡುಗ. ಆವಾಗ ಅವ ಅಂದ, ನಿನ್ನ ಹತ್ತಿರ ಬರೋ ಅವಶ್ಯಕತೆ ನನಗೇನದ? ನೀನು ಸಿಂಹಾಸನ ಮೇಲೆ ಕೂತವ, ನಾನು ಭೂತಾಯಿಯ ಮೇಲೆ ಕುಳಿತವ. ನೀನು ಯಾರಾದರೂ ಬೆಳೆದ ಅನ್ನ ತಿನ್ನವ, ಸ್ವಂತ ಬೆಳೆದ ಅನ್ನ ನಾನು ತಿನ್ನುವವ. ನಿನಕ್ಕಿಂತ ನಾನು ಅದ್ಭುತ ತೃಪ್ತನಾಗಿದ್ದೇನೆ. ನಿನ್ನ ಸಿಂಹಾಸನಗಳು ಅಲುಗಾಡಬಹುದು, ನನ್ನ ಸಿಂಹಾಸನ ಅಲುಗಾಡೋದಿಲ್ಲ. ಏನ ಹುಡುಗ? ಒಕ್ಕಲಿಗ. ಅಸೂಯ ಅಲ್ಲ. ನೀನು ಮಹಾರಾಜನಾಗಿದ್ದು ನನಗೆ ಬಹಳ ಸಂತೋಷ. ಆದರೆ ನಾನು ಒಕ್ಕಲಿಗನಾಗಿದ್ದು ಅಸಂತೋಷ ಅಂತ ತಿಳ್ಕೋಬೇಡ. ನಾನು ನಿನ್ನಂಗ ರಾಜ. ನನ್ನ ಹೊಲವೇ ನನ್ನ ರಾಜ್ಯ. ನನ್ನ ಹಾದಿಯಿಂದ ಹೋಗುವವರೆಲ್ಲ ನನ್ನ ಗೆಳೆಯರು. 4 ಜನರಿಗೆ ನಾನು ಹಣ್ಣ ಕೊಡ್ತೇನೆ, ಸಂತೋಷ ಪಡ್ತೇನೆ. ಆದರೆ ನಿನಗೆ ಮಾತ್ರ ಎಲ್ಲರೂ ನಿನಗೇ ಕೊಡಬೇಕು. ನೀನು ತೆಗೆದುಕೊಳ್ಳುವವ, ನಾನು ಕೊಟ್ಟು ಸಂತೋಷ ಪಡುವವ. ನನಗೆ ಕೊರತೆ ಇಲ್ಲ, ಆದ್ದರಿಂದ ನಿನ್ನ ಹತ್ತಿರ ಬರಲಿಲ್ಲ.
ಇದು ಕಡಿಮೆ ಅನಿಸಿದ್ರೆ ಬರ್ತಿದ್ದೆ, ಕಡಿಮೆನೇ ಅನಿಸಿಲ್ಲ, ನಾನು ಮಸ್ತಾಗಿದ್ದೇನೆ ಹೇಳಿ. ಹೀಗೇನಾದರೂ ನಿಮಗೆ ಸಂಬಂಧಿಕರು ಒಬ್ಬ ಮಹಾರಾಜನಾಗಿದ್ದರೆ ಈ ಊರಾಗ ಇರಕ್ಕಾಗ್ತಿತ್ತೇನು? ಏನು ಆತ ದೊಡ್ಡವನಾದ, ನಾನು ಬಹಳ ಸಣ್ಣವ ಅನ್ನೋ ಭಾವ ಬರ್ತಿತ್ತು. ಸಣ್ಣವ ದೊಡ್ಡವ ಅನ್ನೋದು ವಸ್ತುಗಳ ಮ್ಯಾಲಲ್ಲ, ಅಧಿಕಾರದ ಮ್ಯಾಲಲ್ಲ, ಎದೆಯೊಳಗಿರುವ ತೃಪ್ತ ಭಾವನೆಯ ಮ್ಯಾಲ. ಇಲ್ಲಿ ಭಾವ ತೃಪ್ತ ಆಗಿತ್ತಂದರೆ ಏನಿಲ್ಲ, ಯಾರಿದ್ದರು ಹೇಳಿ? ಎಷ್ಟು ಚೆನ್ನಾಗಿ ಬಾಳಬಹುದು ಈ ಜಗತ್ತಿನಲ್ಲಿ. ಭಾವ ನಮ್ಮನ್ನು ಶ್ರೀಮಂತ ಮಾಡ್ತದೆ. ತೃಪ್ತ ಭಾವ ತೃಪ್ತ ಭವತಿ, ತೃಪ್ತ ಭವತಿ. ಎಷ್ಟು ಚೆನ್ನಾಗಿ ತಾವು ಕೇಳಿರಬೇಕು. ಮೋಳಿಗೆಯ ಮಾರಯ್ಯ ಅಂತ ಆಗಿ ಹೋದರು. ಮೋಳಿಗೆಯ ಮಾರಯ್ಯ 900 ವರ್ಷಗಳ ಹಿಂದೆ ಕಾಶ್ಮೀರ ದೇಶದ ಒಡೆಯ ಮಹಾರಾಜ್ ಮಹಾದೇವ ಭೂಪಾಲ ಅಂತ ಅವನ ಹೆಸರು. ಕಥೆ ಹೇಳ್ತಾರೆ. ಮಹಾದೇವ ಭೂಪಾಲ ಕಾಶ್ಮೀರ ಅದು ಭೂಮಂಡಲದ ಸ್ವರ್ಗ ಅನಿಸಿಕೊಳ್ತದ, ನಂದನವನ. ಇಂಥ ಕಾಶ್ಮೀರದ ಪ್ರಭು ಎಷ್ಟು ಅದ್ಭುತ ಇರಬೇಡ. ಆತ ಒಂದು ಸಲ ಎಲ್ಲವನ ಪರಿತ್ಯಾಗ ಮಾಡಿ ಕಲ್ಯಾಣ ಪಟ್ಟಣಕ್ಕೆ ಬಂದ. ರಾಜಸಿಂಹಾಸನವನ್ನು ತ್ಯಾಗ ಮಾಡಿ ಕಲ್ಯಾಣ ಪಟ್ಟಣಕ್ಕೆ ಬಂದ. ಆತನ ಹೆಂಡತಿ ಇಲ್ಲೊಂದು ಗುಡಿಸಲ ಕಟ್ಟಿಕೊಂಡ್ರು. ಕಾಯಕ ಸಂಪತ್ತ ತರಲಿಲ್ಲ, ಎಲ್ಲವನ್ನೂ ಬಿಟ್ಟ ಬಂದ ಮನುಷ್ಯ ಇಲ್ಲೊಂದು ಕಾಯಕ ಆರಂಭ ಮಾಡಿದ. ಏನು ಅಂದರೆ ಕಟ್ಟಿಗೆ ಕಡಿಯೋದು, ಮಾರಾಟ ಮಾಡೋದು. ಏನು ಬಂತೋ ಅದರ ಮೇಲೆ ಬಾಳ ನಡೆಸೋದು. ಪ್ರಾರಂಭ ಮಾಡಿ ನೋಡಬೇಕು ಎಂಥ ಚರಿತ್ರೆಗಳು. ತಲೆ ಮೇಲೆ ಕಟ್ಟಿಗೆ ಹೊರೆ ಹೊತ್ತು ದಾರಿಯಲ್ಲಿ ನಡೆದು ಮಾರಾಟ ಮಾಡು. ಯಾರು? ಮಹಾರಾಜ್. ಯಾರ ತಲೆ ಮೇಲೆ ಕಿರೀಟ ಇತ್ತೋ ಅದೇ ತಲೆ ಮೇಲೆ ಕಟ್ಟಿಗೆಯ ಹೊರೆ ಇತ್ತು. ಕಟ್ಟಿಗೆಯ ಹೊರೆ. ಆತನ ಹೆಂಡತಿ ಮಹಾರಾಣಿ. ಯಾರ ಸಮೀಪ 100 ಸೇವಕಿಯರಿದ್ದರೋ ಅವರು ಈಗ ಸಣ್ಣ ಗುಡಿಸಲಲ್ಲಿ ವಾಸ ಮಾಡ್ತಾರೆ. ತಾನೇ ಗುಡಿಸಬೇಕು, ಸಾರಿಸಬೇಕು, ಅಡುಗೆ ಮಾಡಬೇಕು, ಬಟ್ಟೆ ಒಗೆಯಬೇಕು. ಮಹಾರಾಣಿಯ ಜೀವನ. ಮಹಾರಾಜ ಕಟ್ಟಿಗೆ ಕಡಿಬೇಕು, ಅದನ್ನು ತಲೆ ಮೇಲೆ ಹೊರಬೇಕು, ಬಜಾರದಲ್ಲಿ ಬರಬೇಕು, ಮಾರಾಟ ಮಾಡಬೇಕು. ಇದು ಮಹಾರಾಜ ಈ ರೀತಿ, ಮಹಾರಾಣಿ ಆ ರೀತಿ. ಹೇಗಾಗಿರಬೇಡ ಹೇಳಿ, ಹೇಗಾಗಿರಬೇಡ. ಎಲ್ಲಾದರೂ ಸಾಧ್ಯವೇ? ಇತಿಹಾಸದಲ್ಲಿ ಇಂಥದೊಂದು ಘಟನೆ ಇಲ್ಲ. ಮಹಾರಾಜನೊಬ್ಬ ಕಟ್ಟಿಗೆ ಹೊರೆ ಹೊತ್ತು ಮಾರಾಟ ಮಾಡೋದು ಒಂದು ಕಡೆ. ಏನು ಅದ್ಭುತ! ಆತನನ್ನು ಕಂಡು ಕಾಶ್ಮೀರದಲ್ಲಿ ಇದ್ದ ಜನ ಈ ಕಡೆ ಬರ್ತಿರ್ತಾರಲ್ಲ, ನಮ್ಮ ಮಹಾರಾಜರಲ್ಲದಾರ, ನೋಡ್ಲಿಕ್ಕೆ ಹೋಗೋಣ ಅಂತ ಬಂದರು ಯಾತ್ರಿಕರು. ಮಹಾರಾಜ ಕಟ್ಟಿಗೆ ಹೊತ್ತು ದಾರಿಯೊಳಗೆ ಹೊರಟ. ಅವರು ನೋಡಿದ್ದು ಕಿರೀಟ ಹೊತ್ತ ಮಹಾರಾಜನನ್ನು, ಈಗ ನೋಡ್ತಾ ಇರೋದು ಕಟ್ಟಿಗೆ ಹೊತ್ತ ಮಹಾರಾಜನನ್ನು. ಆವಾಗ ಅವರು ಕಣ್ಣಲ್ಲಿ ನೀರ ಬರ್ತದೆ. ಮಹಾರಾಜರೇ,
ನಾವು ಕಾಶ್ಮೀರದಿಂದ ಬಂದವರು, ಏನು ನಿಮ್ಮ ವೈಭವ, ಏನು ಕಷ್ಟ, ಎಂಥ ಕಷ್ಟ, ಹೊರೆ ಹೊತ್ತು ನಿಮ್ಮನ್ನು ನೋಡೋದು ನಮಗೆ ಬಹಳ ನೋವಾಗ್ತದೆ. ಆವಾಗ ಆತ ಹೇಳ್ತಾನೆ, ಮೋಳಿಗೆಯ ಮಾರಯ್ಯ, ಮೋಳಿಗೆಯ ಮಾರಯ್ಯ, ಈಗ ನನಗೆ ಎಂಥ ತೃಪ್ತಿ ಅದ, ನನಗೆ ಏನೂ ಬೇಕಿಲ್ಲ, ಅಂಥ ತೃಪ್ತಿ, ಅಷ್ಟು ತೃಪ್ತಿ. ಯಾವ ತೃಪ್ತಿ ಅಲ್ಲಿ ನನಗೆ ದೊರೆಯಲಿಲ್ಲ, ಆ ತೃಪ್ತಿ ಕಲ್ಯಾಣದಲ್ಲಿ. ಕಟ್ಟಿಗೆ ಹೊರೆ ಹೊರುವಾಗ ಆ ತೃಪ್ತಿ. ನಾನು ಪಡೆದದ್ದೇನು ಅಂದರೆ ತೃಪ್ತಿ. ತೃಪ್ತಿ. ಮನೆಗೆ ಹೋಗ್ತಾರೆ ಜನ, ಅಲ್ಲಿ ಮಹಾರಾಣಿ ಆಕೆಯನ್ನು ಕಾಣ್ತಾರೆ, ಅಲ್ಲಿಯೂ ನೋವು ವ್ಯಕ್ತ ಮಾಡ್ತಾರೆ. ಆಕೆ ಹೇಳ್ತಾಳೆ, ನೋಡಿ ಎಷ್ಟು ಸಂತೋಷದ ಜೀವನ, ಎಂಥ ಆನಂದದ ಏನೂ ಇಲ್ಲ, ಆದರೆ ಏನೂ ಬೇಕಿಲ್ಲ. ಎಂಥ ಇಬ್ಬರು ವ್ಯಕ್ತಿಗಳು, ಎಂಥ ವ್ಯಕ್ತಿ. ಅದರರ್ಥ ಎಲ್ಲ ಬಿಡಬೇಕಂತಲ್ಲ, ಎಲ್ಲೆದೇವಿ ಅಲ್ಲಿಯೇ ತೃಪ್ತಿಯನ್ನು ಅನುಭವಿಸುವುದು. ಎಲ್ಲದೇವಿ ಅಲ್ಲಿ. ಕ್ವಚಿದ್ದ ಭೂಮೌ ಶಯ್ಯ ಕ್ವಚಿದಪಿ ಚ ಪರ್ಯಂಕಶಯನಂ ಕ್ವಚಿದ್ದ ಕಂಥಾಧಾರೆ ಕ್ವಚಿದಪಿ ಚ ಪೀತಾಂಬರ ದಿವ್ಯಾಂಬರಧರ ಕ್ವಚಿದ್ ಶಾಕಾಹಾರ ಕ್ವಚಿದಪಿ ಚ ಶಾಲ್ಯೋದನ ರುಚಿ ಮನಸ್ವಿ ಕಾರ್ಯಾರ್ಥಿ ನ ಗಣಯತೆ ಸುಖಂ ವಾ ನ ದುಃಖಂ. ಎಷ್ಟು ಚೆನ್ನಾಗಿ ಹೇಳಿ. ಕ್ವಚಿದ್ ಭೂಮೌ ಶಯ್ಯ ಕ್ವಚಿದಪಿ ಚ ಪರ್ಯಂಕಶಯನಂ. ತೃಪ್ತಿ ಇದ್ದ ಬಳಿಕ ಮನುಷ್ಯ ಹೆಂಗೆ ಬದುಕ್ತಾನೆ? ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ಭಕ್ತ ಯಾವ ರೀತಿ ಇರ್ತಾನೆ ಅದನ್ನು ಅವರು ಹೇಳ್ತಾರೆ. ಕ್ವಚಿದ್ದ ಭೂಮೌ ಶಯ್ಯ, ನೆಲದ ಮೇಲೆ ಮಲಗೋ ಪ್ರಸಂಗ ಬಂದರೆ ಮಸ್ತಾಗಿ ಮಲಗಿರ್ತಾನ. ಪರ್ಯಂಕದ ಮೇಲೆ ಮಲಗೋ ಪ್ರಸಂಗ ಬಂದರೆ ಅಂದರೆ ರಾಜ ಹಾಸಿಗೆ ಮೇಲೆ ಮಲಗೋ ಪ್ರಸಂಗ ಬಂದರೆ ಅಲ್ಲಿಯೂ ಮಸ್ತಾಗಿನೇ ಮಲಗಿರ್ತಾನ. ಇದು ಭೂಮೌ ಶಯ್ಯ ಪರ್ಯಂಕ ಶಯನ. ಕಂಥಾಧಾರೆ, ಮೈ ಮೇಲೆ ಬಹಳ ಬಟ್ಟೆ ಇಲ್ಲ, ಸಾದಾ ಒಂದು ತುಣುಕ ಬಟ್ಟೆ, ಆಗಲೂ ಮಸ್ತಾಗಿನೇ ಇರ್ತಾನ. ಮೈ ಮೇಲೆ ಪೀತಾಂಬರ ಧರಿಸ್ತಾನ, ಆಗಲೂ ಮಸ್ತಾಗಿನೇ ಇರ್ತಾನೆ. ತೃಪ್ತಿ. ಶಾಕಾಹಾರ, ಒಮ್ಮೊಮ್ಮೆ ಸಾಮಾನ್ಯ ಆಹಾರ ಸಿಗ್ತದೆ, ಒಮ್ಮೊಮ್ಮೆ ರಾಜನ ಆಹಾರ ಉಣ್ತಾನೆ. ಎರಡರ ಮಧ್ಯದಲ್ಲಿಯೂ ಸಮನಾಗಿ ಇರ್ತಾನೆ. ಕೈಯೊಳಗೆ ಒಂದಿಷ್ಟು ರೊಟ್ಟೆ ತಿನ್ನುವಾಗಲೂ ಆನಂದ ಇರ್ತದೆ, ಬಂಗಾರದ ತಟ್ಟೆಯಲ್ಲಿ ಆಹಾರ ತಿನ್ನುವಾಗಲೂ ಆನಂದ ಇರ್ತದೆ. ಇದಕ್ಕೆ ಭಕ್ತಿ, ಹೃದಯ ಶ್ರೀಮಂತ, ಭಾವ ಸಂಪತ್ತು, ಭಾವ ಸಂಪತ್ತು. ಕೊನೆಗೆ ಹೇಳ್ತಾರೆ, ಮನಸ್ವಿ ಕಾರ್ಯಾರ್ಥಿ ನ ಗಣಯತೆ ಸುಖಂ ವಾ ನ ದುಃಖಂ. ಸುಖ ಬಂದ್ರೇನು, ದುಃಖ ಬಂದ್ರೇನು ಬಹಳ ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ. ಸುಂದರವಾದ ಜೀವನವನ್ನು, ಸಂತೋಷದ ಜೀವನವನ್ನು ಸಾಗಿಸ್ತಾನ ಮನುಷ್ಯ. ಇದು ಬಹಳ ಮಹತ್ವದ. ಎಲ್ಲಕ್ಕಿಂತ ಮಹತ್ವದ ವಸ್ತು ಏನಾದರೂ ಇದ್ದರೆ ಜಗತ್ತಿನಲ್ಲಿ ಸಂತೋಷ. ಸಂತೋಷ. ಅಂಥ ಸಂತೋಷವನ್ನು ಪಡೆಯಬೇಕಾಗಿದ್ದರೆ ನಮ್ಮ ಎದೆ ತುಂಬಿರಬೇಕು, ಭಾವ ಶುದ್ಧವಾಗಿರಬೇಕು, ಭಾವ ಅರಳಿರಬೇಕು. ಅದಕ್ಕೆ ಭಾವಾಮೃತ ಅಂತ ಕರೆಯೋದು.
ಅಮೃತದಂಥ ಭಾವ ಎದೆಯೊಳಗಿತ್ತು ಅಂದರೆ ನಮ್ಮ ಸಾಮಾನ್ಯ ಮನೆಗಳು ಅವು ಅರಮನೆಗಳಾಗ್ತವ. ನಮ್ಮ ಸಾಮಾನ್ಯ ಬಟ್ಟೆ ಬರೆಗಳು ಪೀತಾಂಬರಗಳಾಗ್ತವ. ನಮ್ಮ ಸಾಮಾನ್ಯ ಬಟ್ಟೆ ಬರೆಗಳು ಅದ್ಭುತವಾಗ್ತವ. ಬದುಕ ಅಷ್ಟು ಸಂತೋಷವನ್ನು ಕೊಡ್ತದೆ. ಅಂಥ ಬದುಕ ಇರಬೇಕು. ಅದಕ್ಕಾಗಿ ಭಾವಯೋಗ, ಇದೊಂದು ಭಾವಯೋಗ. ಇಂಥದನ್ನು ಪಡೆಯೋದು, ಇಂಥ ಭಾವವನ್ನು ಪಡೆಯೋದಕ್ಕಾಗಿಯೇ ಸಾಧನೆ ಮಾಡೋದು. ಸಾಧನೆ ಮಾಡಬೇಕು ಮನುಷ್ಯ. ಏನು ಮಾಡಬೇಕು ಅಂದರೆ ಏನದ ಅದರ ಮಹತ್ವವನ್ನು ವೈಭವವನ್ನು ಆತ ಅನುಭವಿಸಬೇಕು. ಒಂದು ಹೂವು ಇರಬಹುದು, ಏನು ಸುವಾಸನ. 1000 ಹೂವು ಇರಬಹುದು, ಏನಿಲ್ಲ. ಅನುಭವಿಸದ ಮನುಷ್ಯನಿಗೆ 1000 ಇದ್ರೇನು, 1,00,000 ಇದ್ರೇನು, ಅನುಭವಿಸುವ ಮನುಷ್ಯನಿಗೆ ಒಂದಿಷ್ಟಿದ್ರೇನು ಸಂತೋಷ ಕೊಡ್ತದೆ ಮನುಷ್ಯ. ನೋಡು ಮನುಷ್ಯನೇ, ಕಣ್ತೆರೆದು ಅನುಭವಿಸು ಈ ಜಗತ್ತನ್ನು, ಕೈ ಬಳಸಿ ಅನುಭವಿಸು ಈ ಜಗತ್ತನ್ನು ಪ್ರೀತಿಸುವುದು ನಿನ್ನ ಜಗತ್ತು. ಇದು ನಿನ್ನ ಜಗತ್ತು, ಅತ್ಯದ್ಭುತವಾದ ಜಗತ್ತು. ಇಂಥ ಜಗತ್ತಿನೊಳಗೆ ದೇವನು ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಎತ್ತು ಬಿತ್ತು ಎಲ್ಲವನ್ನ ಕೊಟ್ಟಿದ್ದಾನ. ಇಂಥ ಜಗತ್ತಿನಲ್ಲಿ ಮನುಷ್ಯನೇ ದುಃಖಿಯಾಗಿ ಬದುಕಬೇಡ, ಸಂತೋಷದಿಂದ ಬಾಳುವುದನ್ನು ಕಲಿಯೋದು ಅಧ್ಯಾತ್ಮ ಜೀವನ. ಸಂತೋಷ ಪಡೋದು ಮನುಷ್ಯ. ಅಂಥ ಒಂದು ಸುಂದರ ಜೀವನ. ಇಂಥ ಸುಂದರ ಜೀವನಕ್ಕೆ ಅಡೆತಡೆಗಳದಾವು ಒಂದಿಷ್ಟು. ಯಾಕೆ ಅಸಂತೋಷ ಆಗ್ತದ ಮನುಷ್ಯಾಗ? ಇಷ್ಟೆಲ್ಲ ಇದ್ದರೂ ಸಹಿತ ಮನುಷ್ಯ ಸಂತೋಷಿಯಾಗಿ ಬದುಕೋದಿಲ್ಲಲ್ಲ, ಯಾಕೆ? ಇದು ಪ್ರಶ್ನೆ. ಯುದ್ಧಗಳು ಯಾಕೆ ನಡೀತಾವ? ಹೋರಾಟ ಯಾಕೆ ಆಗ್ತದೆ? ಜಗಳಗಳು ಯಾಕೆ ಆಗ್ತಾವ? ಮನುಷ್ಯನ ಮುಖದ ಮೇಲೆ ಇಷ್ಟ್ಯಾಕೆ ಅಸಂತೃಪ್ತಿ? ಇದಕ್ಕೆಲ್ಲ ಕಾರಣ ಏನು? ಇಷ್ಟೆಲ್ಲ ಇದ್ದರೂ ಸಹಿತ ಹೀಗೇಕೆ? ಇದು ಪ್ರಶ್ನೆ, ನಮ್ಮ ಪ್ರಶ್ನೆ. ಬಹಳ ದೊಡ್ಡ ಮಹತ್ವದ ಪ್ರಶ್ನೆ ಇದು. ಯಾಕೆ ನಾವು ಹೀಗೆ? ಈಗೆಲ್ಲೇನು, ನಾನೊಂದು ಕುರ್ಚಿ ಮೇಲೆ ಕೂತೇನೆ, ನೀವೆಲ್ಲ ಕೆಳಗ ಕೂತೀರಿ. ಇಟರೆ ಸಂತೋಷ ಪಡೋದು ಬೇಡೇನು? ಒಂದು ತಾಸರೆ ಮೇಲೆ ಕೂಡ್ತೇನಲ್ಲ ಅನ್ನೋ ಸಂತೋಷ ಇಲ್ಲ. ಏನು ಪ್ಲಾಸ್ಟಿಕ್ ಹಾಕ್ಯಾರ ಹೇಳಿ? 1000 ಜನ ಕೆಳಗೆ ಕೂತಾಗ ಒಂದು ಕುರ್ಚಿ ಹಾಕ್ಯಾರ ಅನ್ನೋದು ತಲೆಯಾಗ ಬರಲಿಲ್ಲ. ಏನು ಬಂತು? ಏನು ಬರೇ ಒಂದಿಷ್ಟು ತಂದು ಹಾಕ್ಯಾರ. ಸಿಂಹಾಸನ ಹಾಕಿದ್ರೆ ಎಷ್ಟು ಚಲೋ ಆಗ್ತಿತ್ತು ಹೇಳಿ. ಮನುಷ್ಯನ ಮನಸ್ಸು ನಮ್ಮನ್ನು ಬಡವ ಮಾಡ್ತದೆ. ಇರೋ ವೈಭವವನ್ನು ನಾವು ಅನುಭವಿಸೋದೇ ಇಲ್ಲ. ಯಾಕೆ? ನಮ್ಮ ಮನೆಗಳಲ್ಲಿ ನಾವು ಆನಂದವಾಗಿರಬಹುದಾಗಿತ್ತು, ಹಾಗೆ ಇರಗೊಡೋದಿಲ್ಲ. ಯಾಕೆ ಅತೃಪ್ತಿ ಹೇಳಿ? ಬಹಳ ಆಶ್ಚರ್ಯದ. ಯಾಕೆ ಹೀಗೆ ಆಗ್ತದೆ? ಈಗ ಪದವಿಗಳಂತ ಸಿಗ್ತಾವಲ್ಲ, ಪ್ರಶಸ್ತಿ ಒಂದು ಕೊಟ್ಟಾರ, ಸಾಕನ್ಬೇಕೋ ಬೇಡ? ಇನ್ನು ಆ ಸಂಸ್ಥೆಯವ್ರು ಕೊಡಬೇಕು, ಆಚೆ ಕಡೆಯವ್ರು ಕೊಡಬೇಕು. ಆ ಲಿಸ್ಟ್ 100 ಆಗ್ಯಾವ. 101ಕ್ಕೆ ಪ್ರಯತ್ನ ನಡೆಸ್ಯಾನ ಅಂದರೆ ಅದು ಕೊಟ್ಟಿಲ್ಲ. ಇಷ್ಟೆಲ್ಲನೂ ಕೊಟ್ಟಿಲ್ಲ. ಅದ ಬಳಕ ಇನ್ನೊಂದೇನು ಕೊಡೋದದ? ನಾವು ಬದುಕೇವಲ್ಲ, ಇದೇ ಅದ್ಭುತ.
ಹೇಳಿ. ನಿಸರ್ಗವೇ ನಮಗೆಲ್ಲ ಕೊಟ್ಟು ಕಳಿಸದ ಈ ಜಗತ್ತಿನವರು ನಮಗೇನೂ ಕೊಡಬೇಕಾಗಿಲ್ಲ, ನಿಸರ್ಗ ಎಲ್ಲವನ್ನ ಕೊಟ್ಟಿದೆ ಅನ್ನುವ ಭಾವ ಬಂತು ಶ್ರೀಮಂತ. ಆದರೆ ಬರುವುದಿಲ್ಲಲ್ಲ ಯಾಕೆ? ಇದು ಪ್ರಶ್ನೆ. ಯಾಕೆ ಮನುಷ್ಯ ಬಡವ? ಸಂಪತ್ತಿನ ಮಧ್ಯದಲ್ಲಿ ಮನುಷ್ಯ ಬಡವನಾಗಿ ಬದುಕ್ತಾನ. ಸುತ್ತಮುತ್ತ ಎಲ್ಲ ಸಂಪತ್ತದ ನಡುವಿರುವ ಮನುಷ್ಯ ಬಡವ. ಯಾಕೆ ಹೀಗಾಗ್ತದೆ? ಇದಕ್ಕೆ ಕಾರಣಗಳೇನು? ಇದನ್ನು ಸಂಶೋಧನಾ ಸಂತರು ಜ್ಞಾನಿಗಳು ಮಾಡಿದರು, ಅದನ್ನು ಗುರುತಿಸಿದರು. ಯಾವಾಗ ನಮಗೆ ಗೊತ್ತಾಗ್ತದೆ ಯಾವುದರಿಂದ ನಾವು ಅಸಂತೃಪ್ತ ಆಗ್ತೇವೆ, ಆವಾಗ ಆ ಕಾರಣವನ್ನು ತೆಗೆಯೋ ಪ್ರಯತ್ನ ನಾವು ಮಾಡ್ತೇವೆ. ಇದಕ್ಕೆ ಸಾಧನ ಅಂತ ಕರೀತಾರೆ. ಅಂಥ ಕಾರಣ ಯಾವುದು? ನಮ್ಮಷ್ಟಕ್ಕೆ ನಾವು ಕಂಡುಕೊಳ್ಳೋದು, ಕಾಣಿಕೊಳ್ಳೋದು ಇಷ್ಟೆಲ್ಲ ಅದಲ್ಲ. ನಮಗೆ ಹಿಂಗ್ಯಾಕೆ ಆಗ್ತದೆ? ಸಂತೋಷ ಯಾಕೆ? ಕಾರಣ ನೀವೇ ಕಂಡುಹಿಡಿಬೇಕು ನಾಳೆ ಬಂದಾಗ. ನಮಸ್ಕಾರ.